ಮೈಕ್ರೋ ಫೈನಾನ್ಸ್ ಹಾಗೂ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರ ವಿರುದ್ಧ ಸಿಪಿಐ ಎಂಎಲ್ ಲಿಬರೇಷನ್ ಪಕ್ಷ ಬೃಹತ್ ಪ್ರತಿಭಟನೆ. ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನಾದ್ಯಂತ ಮೈಕ್ರೋ ಫೈನಾನ್ಸ್ ಹಾವಳಿ ಹೆಚ್ಚಾಗಿದ್ದು ಹಾಗೂ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಮಿತಿಮೀರಿದ್ದು ಇವರುಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಸಿಪಿಐ ಎಂಎಲ್ ಪಕ್ಷ ಹರಪನಹಳ್ಳಿ ವಿಜಯನಗರ ಜಿಲ್ಲಾ ಸಮಿತಿ ವತಿಯಿಂದ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಈ ಸಮಯದಲ್ಲಿ ಸರ್ಕಾರಕ್ಕೆ ಎನ್ಆರ್ಎಲ್ಎಂ ಯೋಜನೆಯಿಂದ 10 ಲಕ್ಷ ಬಡ್ಡಿ ರಹಿತ ಸಾಲ ನೀಡಲು ಕೋರಲಾಯಿತು ಹಾಗೂ ಮೈಕ್ರೋ ಫೈನಾನ್ಸ್ ಹಾಗೂ ಇನ್ನಿತರ ಎಲ್ಲ ಮೂಲಗಳಿಂದ ಮಾಡಿರತಕ್ಕಂತಹ ಸಾಲಗಳನ್ನು ಮನ್ನಾ ಮಾಡಲು ಕೋರಲಾಯಿತು. ಫೈನಾನ್ಸ್ ಕಿರುಕುಳದಿಂದ ರಕ್ಷಣೆ ನೀಡಲು ಕೂಡಲೇ ಸಹಾಯವಾಣಿಯನ್ನ ತೆರೆಯಲು ಮನವಿ ಸಲ್ಲಿಸಲಾಯಿತು. ಫೈನಾನ್ಸ್ ಕಿರುಕುಳಕ್ಕೆ ಕಡಿವಾಣ ಹಾಕಲು ಸುಗ್ರೀವಾಜ್ಞೆ ಹೊರಡಿಸುವ ಸಿದ್ದರಾಮಯ್ಯನವರಿಗೆ ನಮ್ಮ ಕಡೆಯಿಂದ ಹಲವು ಬೇಡಿಕೆ ಒತ್ತಾಯಗಳನ್ನು ಸೇರಿಸಲು ಮನವಿ ಮಾಡಲಾಯಿತು. ಹರಪನಹಳ್ಳಿ ಅಕ್ರಮ ಬಡ್ಡಿ ದಂಧೆಕೋರರನ್ನ ಗಡಿಪಾರು ಮಾಡಲು ಮತ್ತು ಗೂಂಡಾ ಆಕ್ಟ್ನ ಪ್ರಕರಣ ದಾಖಲಿಸಬೇಕು. ಹರಪನಹಳ್ಳಿ ತಾಲೂಕಿನಾದ್ಯಂತ ಅಕ್ರಮ ಮೀಟರ್ ಬಡ್ಡಿ ದಂಧೆಕೋರರ ಹಾವಳಿ ಮಿತಿಮೀರಿದ್ದು ಇವರುಗಳಿಗೆ ಸೂಕ್ತ ರೀತಿಯಲ್ಲಿ ಕಾನೂನು ಕ್ರಮ ಜರುಗಿಸಿ ಕಡಿವಾಣ ಹಾಕಿ ಯುವಕರ ಪ್ರಾಣ ಉಳಿಸುವ ಕೆಲಸ ಪೊಲೀಸ್ ಇಲಾಖೆ ಮಾಡಬೇಕು ಎಂದು ವಿನಂತಿಸಲಾಯಿತು. ಮೈಕ್ರೋ ಫೈನಾನ್ಸ್ಗಳ ವ್ಯವಸ್ಥಾಪಕರುಗಳನ್ನ ಕರೆಯಿಸಿ ಮೀಟಿಂಗ್ ಮಾಡಿ ಆರ್ಬಿಐ ಗೈಡ್ಲೈನ್ಸ್ ರೀತಿಯಲ್ಲಿ ನಡೆಸಬೇಕು ಹಾಗೂ ಆಂಧ್ರಪ್ರದೇಶದಲ್ಲಿ ಆಗಿರತಕ್ಕಂತಹ ಘಟನೆಗಳನ್ನ ಮೆಲುಕು ಹಾಕಲಾಯಿತು. ಇಲ್ಲಿಯೂ ಸಹ ಕರ್ನಾಟಕದಲ್ಲಿಯೂ ಸಹ ಆಂಧ್ರಪ್ರದೇಶದ ಮೈಕ್ರೋ ಫೈನಾನ್ಸ್ಗಳ ರೀತಿ ಕರ್ನಾಟಕದಿಂದಲೂ ಮೈಕ್ರೋ ಫೈನಾನ್ಸ್ಗಳು ರಾಜ್ಯ ಬಿಟ್ಟು ತೊಲಗಬೇಕು ಎಂದು ಪ್ರಾರ್ಥಿಸಿಕೊಳ್ಳಲಾಯಿತು. ಇನ್ನು ಹಲವಾರು ಬೇಡಿಕೆಗಳನ್ನ ಹಕ್ಕೊತ್ತಾಯಗಳನ್ನ ಮಂಡಿಸಲಾಯಿತು. ಈ ಸಂದರ್ಭದಲ್ಲಿ ಸಿಪಿಐ ಎಂಎಲ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿ ಸುಂದರೇಶ್ ಪರಶುರಾಮ್, ತಾಲೂಕು ಕಾರ್ಯದರ್ಶಿ ಬಾಲಗಂಗಾಧರ್, ಆಯರ್ಲ ಜಿಲ್ಲಾ ಅಧ್ಯಕ್ಷ ಹುಲಿಕಟ್ಟಿ ಮೈಲಪ್ಪ, ಇಬ್ರಾಹಿಂ ಸಾಬ್ ಹುಲಿಕಟ್ಟಿ, ರಾಜಪ್ಪ, ಕೆಪಿಆರ್ಎಸ್ ಟಿ ಅಜ್ಜಪ್ಪ, ಹರಪನಹಳ್ಳಿ ಪಟ್ಟಣದ ಮುಬಿನಾಬಿ, ಸಿಂಗರಹಳ್ಳಿ ವೀರೇಶ್, ಕಾಯಕದಲ್ಲಿ ಕೊಟ್ರಪ್ಪ, ಜೋಗಿನ ನಾಗರಾಜ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಚಿಗಟೇರಿ ಜಯಪ್ಪ, ಎನ್ಕೆಎಸ್ ಟಿವಿ 4 ನ್ಯೂಸ್, ವಿಜಯನಗರ. ಸಿಪಿಎಂಎಲ್ ಲಿಬರೇಷನ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸಂದೇರ್ ಪರಶುರಾಮ್ನವರು ಒಂದೆರಡು ಮಾತಾಡಬೇಕಾಗಿ ವಿನಂತಿ. ಕಾಮ್ರೇಡ್ಸ್, ಇವತ್ತು ಈ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಅಂತಕ್ಕಂಥದ್ದು ಒಂದು ರಾಕ್ಷಸರ ತರ ಜನರನ್ನ ಕೊಲ್ತಾ ಬರ್ತಾ ಇದೆ. ಇವತ್ತು ನೀವು ನೋಡ್ತಾ ಇರ್ಬೋದು, ಚಾಮರಾಜನಗರ ಇರ್ಬೋದು, ಕೊಳ್ಳೇಗಾಲ ಇರ್ಬೋದು, ಸುಮಾರು ಹಳ್ಳಿಗಳಲ್ಲಿ ಮಹಿಳೆಯರು ಊರು ಬಿಟ್ಟು ತೊರಿತಾ ಇದ್ದಾರೆ. ಬೇರೆ ಯಾಕೆ ಸ್ವಾಮಿ, ನಮ್ಮ ಹರಪನಹಳ್ಳಿ ತಾಲೂಕಿನಲ್ಲಿ ಶಿವಪುರ ಅಂತ ತಾಂಡದಲ್ಲಿ ಒಬ್ಬ ಲೆಕ್ಚರ್, ಡಿಗ್ರಿ ಕಾಲೇಜಿನಲ್ಲಿ ಲೆಕ್ಚರ್ ಆಗಿರ್ತಕ್ಕಂಥ ಒಬ್ಬ ರವಿನಾಥ್ ಸರ್ ಅನ್ನೋರು ಈ ನಮ್ಮ ಊರಿನ ಬಿಟ್ಟು ಹೋಗ್ತಾರೆ ಅಂದ್ರೆ ಇವತ್ತು ಆ ಮೈಕ್ರೋ ಫೈನಾನ್ಸ್ ಎಷ್ಟು ಟಾರ್ಚರ್ ಇರ್ಬೋದು ಅಂತ ನಾವು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇವೆ. ಸರ್ಕಾರಕ್ಕಾಗಲಿ ಮೈಕ್ರೋ ಫೈನಾನ್ಸ್ ಕಂಪ್ನಿಗಳಿಗಾಗಲಿ ಇವತ್ತು ಮೈಕ್ರೋ ಫೈನಾನ್ಸ್ ಅಂತ ಏನು ಒಂದು ಹೆಸರು ಹೇಳ್ಕೊಂಡು ರೈತರಿಗೆ ಅಲ್ಪಾವಧಿ ಸಾಲವನ್ನು ಕೊಟ್ಟು ನಿಮಗೆ 50 ಪೈಸೆ ಬಡ್ಡಿ ಬೀಳುತ್ತೆ, 70 ಪೈಸೆ ಬಡ್ಡಿ ಬೀಳುತ್ತೆ, 8 ಬಡ್ಡಿ ಬೀಳುತ್ತೆ ಅಂತ ಹೇಳ್ತಾ ಇವತ್ತು ರೈತರನ್ನ ರಕ್ತವನ್ನು ಏನು ಇರ್ತದೆ ಮೈಕ್ರೋ ಫೈನಾನ್ಸ್ಗಳು, ಮತ್ತೆ ಆ ಮೈಕ್ರೋ ಫೈನಾನ್ಸ್ಗಳನ್ನ ಈ ಕೂಡಲೇ ಬಂದ್ ಮಾಡಬೇಕು, ಅವನ್ನ ಈ ನಮ್ಮ ಕರ್ನಾಟಕ ರಾಜ್ಯದಿಂದ ಹೊರಗಟ್ಟಬೇಕಂತ ಹೇಳ್ತಾ ನಾನು ಸರ್ಕಾರಕ್ಕೆ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇನೆ. ಇವತ್ತು ಈ ದೇಶದಲ್ಲಿ ಮಹಿಳೆಯರಿಗೆ ಸಬಲೀಕರಣಕ್ಕೋಸ್ಕರನೇ ಕೇಂದ್ರ ಸರ್ಕಾರದಿಂದ ಎನ್ಆರ್ಎಲ್ಎಂ ಅಂತ ಒಂದು ಯೋಜನೆ ಬಂದಿದೆ. ಆ ಯೋಜನೆಯಲ್ಲಿ ಇವತ್ತು ಗ್ರಾಮಾಂತರ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇವತ್ತು 2 ಲಕ್ಷದಿಂದ 3 ಲಕ್ಷದವರೆಗೆ ಸಾಲ ಕೊಡ್ತಾ ಇದೀರಿ. ಅದು ಯಾವ ಮಹಿಳೆಯರಿಗೆ ಕೊಟ್ಟಿದ್ದೀರಿ ನೀವು ಅಂತ ಸರ್ಕಾರಕ್ಕೆ ಕೇಳ್ತಾ ಇದ್ದೇವೆ. ಇವತ್ತು ಅದು 10 ಲಕ್ಷಕ್ಕೆ ಹೆಚ್ಚಿಗೆ ಆಗಬೇಕು. ಅದು ಏನು 2 ಲಕ್ಷದಿಂದ 3 ಲಕ್ಷ ಕೊಡ್ತಾ ಇದ್ದೀರಿ, ಅದು ಎನ್ಆರ್ಎಲ್ಎಂನಲ್ಲಿ 10 ಲಕ್ಷ ಕೊಡಬೇಕು ಸರ್ಕಾರದಿಂದ ಅಂತ ಹೇಳ್ತಾ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇವತ್ತು ಎಷ್ಟು ಜನ ಸಾಯ್ತಾ ಇದಾರೆ ಅಂದ್ರೆ ಮೈಕ್ರೋ ಫೈನಾನ್ಸ್ ಟಾರ್ಚರ್ಲಿಂದ. ಅವರು ಬೆಳಗಿನ ಜಾವ 6 ಗಂಟೆಗೆ ಹೋಗ್ತಾರೆ, ಅವ್ರ ಮನೆ ಮಕ್ಕಳಲ್ಲಿ ನಿಂದಿರ್ತಾರೆ. ಅಕ್ಕಪಕ್ಕದ ಮನೆಯವ್ರು ನೋಡಿದ ತಕ್ಷಣ ಅವರಿಗೆ ಮನೆಯಲ್ಲಿ ಇರ್ಸು ಮುರ್ಸಾಗಿ ಅವರಿಗೆ ಅವಮರ್ಯಾದೆ ಆಗಿ ಇವತ್ತು ಉರ್ಲಕ್ಕಂತ ಸಾಯ್ತಾ ಇದಾರೆ, ವಿಷ ಕುಡಿದು ಸಾಯ್ತಾ ಇದಾರೆ, ಊರು ಬಿಟ್ಟು ಹೋಗ್ತಾ ಇದಾರೆ. ಅದಕ್ಕೆ ನಾವು ಹೇಳ್ತಾ ಇರೋದು,
ಏನು ಸುಗ್ರೀವಾಜ್ಞೆ ಏನು ನೀವು ತರ್ತಾ ಇದ್ದೀರಾ ಅದ್ರ ಮುಖಾಂತರ ಸರ್ಕಾರ ಓಂಬುಡ್ಸ್ಮನ್ ಏನು ನೇಮಕ ಮಾಡ್ಬೇಕಂತ ಇವತ್ತು ಸರ್ಕಾರ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಅದು ಆಗಬೇಕು. ಮತ್ತೆ ಯಾವುದೇ ಕಾರಣಕ್ಕೂ ಮನೆ ಮಕ್ಕಳಿಗೆ ಹೋಗಿ ಉಚ್ಲಿ ಮಾಡೋ ಅಂತ ಒಂದು ಏನು ವ್ಯವಸ್ಥೆ ಇದೆ ಅದು ತಪ್ಪಬೇಕು. ಇವತ್ತು ಅವರಾಗಿ ಸ್ವಯಂ ಪ್ರೇರಿತರಾಗಿ ಅಂತ ಫೈನಾನ್ಸ್ ಕಂಪ್ನಿಗೆ ಹೋಗಿ ಕಟ್ತಾರೆ. ಇವತ್ತು ಅವ್ರ ಹತ್ರ ಇಲ್ಲದೆ ಇರ್ಬೋದು, ಮುಂದಿನ ದಿನಗಳಲ್ಲಿ ಆದ್ರೆ ಅವ್ರು ಕಟ್ತಾರೆ. ಆ ತಾತ್ಸಾರನ ಈ ಸರ್ಕಾರ ತಪ್ಪಿಸ್ಬೇಕು. ಮತ್ತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನು ಮುಖೇಶ್ ಅಂಬಾನಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು, ನೀರವ್ ಮೋದಿ ಇರ್ಬೋದು, 9,000 ಕೋಟಿ ಈ ದೇಶದ ಬಡ ಜನರ ದುಡ್ಡನ್ನು ಹೊಡ್ಕೊಂಡು ಹೋದ್ರಲ್ಲ ಸ್ವಾಮಿ. ಅವಾಗ ಎಲ್ಲಿ ಹೋಗಿತ್ತು ನೀವು ಅವ್ರ ಮನೆ ಮಕ್ಕಳಿಗೆ ಹೋಗಿ ಉಚ್ಲಿ ಮಾಡ್ದಂತ ಗಂಡಸ್ತಾನ ಅಂತ ಮೈಕ್ರೋ ಫೈನಾನ್ಸ್ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಕ್ಕೆ ನಾನು ಪ್ರಶ್ನೆ ಮಾಡಿ ಕೇಳ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯನವರೇ ಮತ್ತೆ ಮೋದಿ ಅವರೇ ಇವತ್ತು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂಪತ್ತನ್ನ ಲೂಟಿ ಮಾಡಿ ಬೇರೆ ದೇಶದಲ್ಲಿ ರಾಜ್ಯರೋಷವಾಗಿ ಅಡ್ಡಾಡ್ತಿದಾರಲ್ಲ, ರಾಜ್ಯರೋಷವಾಗಿ ಅಡ್ಡಾಡ್ತಿರ್ತಕ್ಕಂಥ ವಿಜಯ್ ಮಲ್ಯನ ಇವತ್ತು ನೀವು ಜೈಲಿಗೆ ಹಾಕಿ ಸ್ವಾಮಿ ನೋಡೋಣ. ಇವತ್ತು ಯಾರೋ ಒಬ್ಬ ಬಡವ 10,000 5,000 ತಗೊಂಡಿರ್ತಕ್ಕಂಥನಿಗೆ ಮೈಕ್ರೋ ಫೈನಾನ್ಸ್ ಕಿರ್ಕೊಳ್ಳೋದ್ರಿಂದ ಸಾಯ್ತಾ ಇದಾರೆ. ಇಡೀ ಊರೇ ಬಿಟ್ಟು ತೊರಿತಾ ಇದಾರೆ ಜನ. ನಿಮ್ಮ ಗಮನದಲ್ಲಿದ್ರೆ ಕೂಡಲೇ ಅಂತವ್ರ ಮೇಲೆ ಗುಂಡಾ ಆಕ್ಟ್ನಲ್ಲಿ ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಿ ಗಡೀಪಾರ್ ಮಾಡಬೇಕು. ಈ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡ್ತಾ ಹರ್ಪಳ ಭಾಳ ಪ್ರಾಬ್ಲಮ್ ಆಗಿದೆ ನನಗೆ. ವಾರದ ಬಡ್ಡಿ, ಮೀಟ್ರ್ ಬಡ್ಡಿ, ತಿಂಗಳು ಬಡ್ಡಿ ಎಲ್ಲ ಟಾರ್ಚರ್ ಆಗಿದೆ. ಅವರಿಗೆ 2 ಲಕ್ಷಕ್ಕೆ 3 ವರ್ಷ ಬಡ್ಡಿ ಕಟ್ಟೇನೆ. 10,000 2-3 ಲಕ್ಷಕ್ಕೆ 15-20 ಲಕ್ಷ ಬಡ್ಡಿ ಕಟ್ಟಿದ್ರು ಅವ್ರು ಬಿಡಾಕತ್ತಿಲ್ಲ. ಬಸ್ ಸ್ಟ್ಯಾಂಡಿಗೆ ಹೋಗಂಗಿಲ್ಲ. ಬಸ್ ಸ್ಟ್ಯಾಂಡಿಗೆ ಹೋದ್ರೆ ಅವ್ರು ಹಿಂದೆ ಬರ್ತಾರೆ. ಹೊಡ್ಯಾಕ ಆಫೀಸರ್ಗಳಿಗೆ ಹೋದ್ರು ಹಿಂದೆ ಬರ್ತಾರೆ. ನನಗೆ ಜೀವಿತ ಬೆದರಿಕೆ ಇತ್ತಂತ ಆಲ್ರೆಡಿ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟೇನೆ. ಅವ್ರ ಮೇಲೆ ಏನು ಮಾತಾಡಕತ್ತಿಲ್ಲ. ಇದು ಆದಮೇಲೆ ಫೋನ್ ಮಾಡಿ ಕೆಟ್ಟ ಬೈತಾರೆ. ನೀ ಯಾರಿಗೆ ಕರ್ಕೊಂಬ ಅಂತ. 2 ಸಲ ಪಾನ್ ಶಾಪ್ ಅಂಗಡಿನ ಇಕ್ಕಿದ್ದೆ. ನಮ್ಮ ಫ್ರೆಂಡ್ ಸರ್ಕಲ್ನಾಗ ನನಗೆ ಮುಂದೆ ಯಾರೂ ಇಲ್ಲ. ನಮ್ಮ ಫ್ರೆಂಡ್ ಅವ್ರ ಅಂಗಡಿಗೆ ಕೊಟ್ಟಿದ್ರು. ಇಲ್ಲೂ ಬಂದು ಜಗಳ ಮಾಡಿ ಅಂಗಡಿ ತಗ್ಸಾರ. ಅವ್ರ ಟಾರ್ಚರಿಂದ ಸುಮ್ಮನೆ ಅಡ್ಡಾಡಕತ್ತೇನೆ. ನನಗೆ ಏನೇನು ದುಡ್ಯಾಕೆ ಕೊಡಕತ್ತಿಲ್ಲ. 3 ವರ್ಷ ಆಗಿದೆ. ಅವರಿಂದ 50-100 ರೂಪಾಯಿ ಹಿಂದೆ ಅಡ್ಡಾಡಕತ್ತೇನೆ. ನಾನು ದುಡಿದ್ರೆ ಎಲ್ಲರೂ ಬರಕತ್ತಾರ. ನನಗೆ ಭಾಳ ಟಾರ್ಚರ್ ಆಗಿ ಏನು ನೋಡಿ ಇದು ಮಾಡಿ. ವಾರದ ಬಡ್ಡಿ, ಮೀಟ್ರ್ ಬಡ್ಡಿ, ತಿಂಗಳದ ಬಡ್ಡಿ, ಫೈನಾನ್ಸು ಪ್ರತಿಯೊಂದು ಬಡ್ಡಿ ಹೆಚ್ಚಿಗೆ ಹಾಕಿ 15 ಲಕ್ಷ ಕೊಡೋ, 20 ಲಕ್ಷ ಕೊಡೋ ಅಂತ ನನಗೆ ಟಾರ್ಚರ್ ಮಾಡಕತ್ತಾರೆ. ಅರ್ಥ ಮಾಡಾಗ ಸ್ವಲ್ಪ ಭಾಳ ಇದು ಇನ್ಕ್ವೈರಿ ಮಾಡಿರಿ ಸರ್.